ಹಲೋ ಸಿನಿ ಫ್ಯಾನ್ಸ್, ವೆಲ್ಕಮ್ ಟು ವಾಯ್ಸ್ ಆಫ್ ಕನ್ನಡ 2024. ಈ ವರ್ಷ ನಮ್ಮ ಕನ್ನಡ ಸಿನಿ ಪ್ರಪಂಚಕ್ಕೆ ಒಂದು ಲಕ್ಕಿ ಇಯರ್ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ರಿಲೀಸ್ ಆಗಿರುವ ಎಲ್ಲ ಬಿಗ್ ಬಜೆಟ್ ಫಿಲ್ಮ್ಸ್ ಆಗಿರ್ಬೋದು, ಸ್ಮಾಲ್ ಬಜೆಟ್ ಫಿಲ್ಮ್ಸ್ ಆಗಿರ್ಬೋದು, ಎಲ್ಲ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಬೇರೆ ಭಾಷೆಯವರು ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋ ರೇಂಜ್ಗೆ ಹೋಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಶನೇ ಇಲ್ಲ. ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ಹೀರೋಗಳ ಫಿಲ್ಮ್ಸ್ ರಿಲೀಸ್ ಆಗಿದೆ. ಆಲ್ಮೋಸ್ಟ್ ಅವೆಲ್ಲ ಕೂಡ ಹಿಟ್ ಆಗಿದೆ. ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಭೀಮಾ. ಈ ಸಿನಿಮಾ ಆಗಸ್ಟಲ್ಲಿ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗಿತ್ತು. 8 ಕೋಟಿ ಬಜೆಟಲ್ಲಿ ಬಂದಿರೋ ಈ ಸಿನಿಮಾ ಬಾಕ್ಸ್ ಆಫೀಸ್ ಹತ್ರ 25 ಕೋಟಿ ಕಲೆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ಚರಣ್ ರಾಜ್ ಅವ್ರ ಮ್ಯೂಸಿಕ್ ಈ ಸಿನಿಮಾಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಸಿನಿಮಾನ ದುನಿಯಾ ವಿಜಯ್ ಅವರು 2ನೇ ಬಾರಿ ಡೈರೆಕ್ಷನ್ ಮಾಡಿರೋದು ಒಂದು ವಿಶೇಷ. ಈ ಸಿನಿಮಾ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಅಂತಾನೆ ಹೇಳ್ಬೋದು. ಈ ಸಿನಿಮಾಗೆ ಸಿನಿ ಫ್ಯಾನ್ಸೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಪೊಲಿಟಿಷಿಯನ್ ಲೀಡರ್ಸ್ ಕೂಡ ಫಿದಾಗಿದ್ದಾರೆ. ಇದೇ ತರ ದುನಿಯಾ ವಿಜಯ್ ಅವ್ರ ಕಡೆಯಿಂದ ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ಬಯಸೋಣ. ಕೃಷ್ಣಂ ಪ್ರಣಯ ಸಖಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಕ್ಟ್ ಮಾಡಿರೋ ಈ ಸಿನಿಮಾ ಆಗಸ್ಟಲ್ಲಿ ರಿಲೀಸ್ ಆಗಿತ್ತು. 10 ಕೋಟಿ ಬಜೆಟಲ್ಲಿ ಬಂದಿರೋ ಈ ಸಿನಿಮಾ ಬಾಕ್ಸ್ ಆಫೀಸ್ ಹತ್ರ 30 ಕೋಟಿ ಮೇಲೆ ಕಲೆಕ್ಟ್ ಮಾಡಿ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಆಗಿತ್ತು. ಈಗಿನ ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸು ಥಿಯೇಟರ್ ಬರೋದು ತುಂಬ ಕಡಿಮೆ ಆಗಿತ್ತು. ಆದರೆ ಈ ಸಿನಿಮಾದಿಂದ ಥಿಯೇಟರ್ ಸರಿ ಬರೀ ಫ್ಯಾಮಿಲಿ ಆಡಿಯನ್ಸ್ ತುಂಬಿಕೊಂಡಿದ್ರು. ಶ್ರೀನಿವಾಸ್ ರಾಜ್ ಡೈರೆಕ್ಷನಲ್ಲಿ ಬಂದಿರೋ ಈ ಸಿನಿಮಾಗೆ ಅರ್ಜುನ್ ಜೇನ್ ಅವರ ಮ್ಯೂಸಿಕ್ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ತುಂಬಾ ದಿನ ಆದ್ಮೇಲೆ ಪ್ಯೂರ್ ಕನ್ನಡ ಸಾಂಗ್ಸ್ ಈ ಸಿನಿಮಾದಲ್ಲಿ ಕೇಳಿದ್ವು ಅಂದ್ರೆ ತಪ್ಪೇ ಆಗಲ್ಲ. ಉಗ್ರಂ ಸಿನಿಮಾದಿಂದ ಕನ್ನಡದಲ್ಲಿ ಟಾಪ್ ಹೀರೋ ಆಗಿರೋ ಶ್ರೀಮುರಳಿ ಅವರು ಬಗೀರ ಸಿನಿಮಾದಿಂದ ಪ್ಯಾನ್ ಇಂಡಿಯಾ ಹೀರೋ ಆಗಿದ್ದಾರೆ. ಈ ಸಿನಿಮಾದಿಂದ ಶ್ರೀಮುರಳಿ ಅವರು ಒಂದು ಹೊಸ ಲುಕ್ ಅಲ್ಲೇ ಕಾಣಿಸ್ಕೊತಾರೆ. ಸೂರ್ಯ ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾಗೆ ಪ್ರಶಾಂತ್ ನೀಲ್ ಅವರು ಸ್ಟೋರಿ ಕೊಟ್ಟಿರೋದು ಒಂದು ವಿಶೇಷ. 15 ಕೋಟಿ ಬಜೆಟಲ್ಲಿ ಬಂದಿರೋ ಈ ಸಿನಿಮಾ ಬಾಕ್ಸ್ ಆಫೀಸ್ ಹತ್ರ 30 ಕೋಟಿ ಕಲೆಕ್ಟ್ ಮಾಡಿ ಹಿಟ್ ಆಗಿದೆ. ಭೈರತಿ ರಣಗಲ್. ಇದೀ ಕರ್ನಾಟಕ ಶಿವಣ್ಣನ ಸ್ಕ್ರೀನ್ ಮೇಲೆ ಯಾವ ಥರ ನೋಡ್ಬೇಕು ಅನ್ಕೊಂಡಿದ್ರೋ ಡೈರೆಕ್ಟರ್ ನರ್ತನ್ ಅವರು ಶಿವಣ್ಣನ ಅವ್ರನ್ನ ಸ್ಕ್ರೀನ್ ಮೇಲೆ ಅದೇ ಥರ ಪ್ರೆಸೆಂಟ್ ಮಾಡಿದ್ದಾರೆ. 18 ಕೋಟಿ ಬಜೆಟಲ್ಲಿ ಬಂದಿರೋ ಈ ಸಿನಿಮಾ ಬಾಕ್ಸ್ ಆಫೀಸ್ ಹತ್ರ 28 ಕೋಟಿ ಕಲೆಕ್ಟ್ ಮಾಡಿ ಬ್ಲಾಕ್ ಬಾಸ್ಟರ್ ಆಗಿದೆ. ಮೊದಲು ಕನ್ನಡದಲ್ಲೇ ರಿಲೀಸ್ ಆಗಿರೋ ಈ ಸಿನಿಮಾನ ಆಮೇಲೆ ತೆಲುಗು, ತಮಿಳ್ಗೆ ಡಬ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿತ್ತು. ಬರೀ ಕರ್ನಾಟಕ ಅಲ್ಲ, ಇದು ಇಂಡಿಯಾದಲ್ಲೇ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿರೋ ಸಿನಿಮಾ UI. ಆಲ್ಮೋಸ್ಟ್ 9 ವರ್ಷದ ನಂತರ ಉಪ್ಪಿ ಸರ್ ಅವರ ಡೈರೆಕ್ಷನ್ ಬರ್ತಿರೋ ಈ ಸಿನಿಮಾಗೆ ಆಲ್ ಇಂಡಿಯಾ ವೈಸ್ ಕ್ರೇಜ್ ಇತ್ತು. ಈ ಸಿನಿಮಾ ರಿಲೀಸ್ ಆದಮೇಲೆ ಹೇಗಿದೆ ಅಂತ ಹೇಳೋರ್ಗಿಂತ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋರೇ ಜಾಸ್ತಿ. ಈ ಸಿನಿಮಾ ನೋಡಿದವರೆಲ್ಲ ಒಂದೇ ಮಾತು ಹೇಳ್ತಾರೆ, ಉಪ್ಪಿ ಸಾರ್ ಇಸ್ ಬ್ಯಾಕ್. 60 ಕೋಟಿ ಬಜೆಟಲ್ಲಿ ಬಂದಿರೋ ಈ ಸಿನಿಮಾ ಪ್ಯಾನ್ ಇಂಡಿಯಾ ವೈಸ್ ರಿಲೀಸ್ ಆಗಿ ಈಗಿನವರೆಗೂ 60 ಕೋಟಿ ಕಲೆಕ್ಟ್ ಮಾಡಿ ಸಕ್ಸಸ್ಫುಲಿ ರನ್ ಆಗ್ತಿದೆ. ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರು 2 ವರ್ಷ ಟೈಮ್ ತೊಗೊಂಡು ಮಾಡಿರೋ ಸಿನಿಮಾ ಮ್ಯಾಕ್ಸ್. ಡಿಸೆಂಬರ್ 25 ರಿಲೀಸ್ ಆಗಿರೋ ಈ ಸಿನಿಮಾ ಎಲ್ಲ ಕಡೆ ಹೌಸ್ಫುಲ್ ಆಗಿ ಸಕ್ಸಸ್ಫುಲಿ ರನ್ ಆಗ್ತಿದೆ. 18 ಕೋಟಿ ಬಜೆಟಲ್ಲಿ ಬಂದಿರೋ ಈ ಸಿನಿಮಾ ಈಗಿನವರೆಗೂ 40 ಕೋಟಿ ಕಲೆಕ್ಟ್ ಮಾಡಿ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಈ ಸಿನಿಮಾನ ಕಿಚ್ಚ ಸುದೀಪ್ ಅವರೇ ಪ್ರೊಡ್ಯೂಸ್ ಮಾಡಿರೋದು ಇನ್ನೊಂದು ವಿಶೇಷ. ಇದಷ್ಟೇ ಅಲ್ಲ, ಲೋ ಬಜೆಟಲ್ಲಿ ಬಂದಿರೋ ಸಿನಿಮಾಗಳು ಕೂಡ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿದೆ. ಸೊ ಈ ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ಹೀರೋಗಳ ಫಿಲ್ಮ್ಸು ಬಂದಿದೆ. ಅವೆಲ್ಲ ಕೂಡ ದೊಡ್ಡ ಹಿಟ್ ಆಗಿದೆ. ಆದರೆ 2 ಹೀರೋಗಳು ಬಿಟ್ಟು, ಅವರೇ ರಾಕಿಂಗ್ ಸ್ಟಾರ್ ಯಶ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಯಶ್ ಅವರು ಹೊಸ ಸಿನಿಮಾ ಶೂಟಿಂಗ್ ಕೂಡ ಈ ವರ್ಷ ಸ್ಟಾರ್ಟ್ ಆಗಿದೆ. ಯಶ್ ಅವರು ಒಂದು ಮಾತನ್ನು ಹೇಳಿದರು, ನಾನು ಬರೋದು ಲೇಟ್ ಆಗ್ಬೋದು, ಸ್ಕ್ರೀನ್ ಮೇಲೆ ಕಾಲಿಸ್ಕೊಳ್ಳೋದು ಲೇಟ್ ಆಗ್ಬೋದು, ಆದರೆ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ ಅಂತ ಒಂದು ಮಾತನ್ನು ಹೇಳಿದರು. ದರ್ಶನ್ ಅವರ ಕಾಟೇರಿ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಡಿಸೆಂಬರ್ 29 ಕರೆಕ್ಟಾಗಿ 1 ವರ್ಷ ಆಗಿದೆ. ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ಡೆವಿಲ್ ಸಿನಿಮಾ ಕೂಡ ಈ ವರ್ಷದಲ್ಲೇ ಬಂದು ದೊಡ್ಡ ಹಿಟ್ ಆಗಿರೋದು. ದರ್ಶನ್ ಅವ್ರಿಗಾಗಿರೋ ಪರ್ಸನಲ್ ಇನ್ಸಿಡೆಂಟಿಂದ ಮತ್ತು ಅವ್ರ ಹೆಲ್ತ್ ಇಶ್ಯೂಸಿಂದ ಅಭಿಮಾನಿಗಳು ತುಂಬ ಡಿಸಪಾಯಿಂಟ್ ಆಗಿದ್ದಾರೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಿರೋ ದರ್ಶನ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಶೂಟಿಂಗಲ್ಲಿ ಭಾಗಿಯಾಗಿ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುತ್ತಾ ಬಯಸೋಣ. ಇದೇ ಥರ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಯಲಿ ಅಂತ ಬಯಸುತ್ತಾ 2024ಗೆ ಬಾಯ್ ಹೇಳಿ 2025ಗೆ ವೆಲ್ಕಮ್ ಹೇಳೋಣ. ಇಷ್ಟವರೆಗೂ ಈ ವಿಡಿಯೋನ ನೋಡಿದ್ರಂದರೆ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.